ಒಂದು ಕಠೋರವಾದ ಸತ್ಯದ ಬಗ್ಗೆನೂ ಮಾತನಾಡಬೇಕಾಗತ್ತೆ ಸ್ವಾಮೀಜಿ. ಇಂಥ ಸಂದರ್ಭದಲ್ಲಿ ನಾವು ನದಿಯನ್ನು ದೇವತೆ ಅಂತೀವಿ, ಗಾಳಿಯನ್ನು ದೇವ ಅಂತೀವಿ, ಇದೆಲ್ಲ ನಿಜ. ಫಾರಿನ್ ಕಂಟ್ರಿಗಳಲ್ಲಿ, ವಿದೇಶಗಳಲ್ಲಿ ಈ ಕಾನ್ಸೆಪ್ಟ್ ಇಲ್ಲ. ಅವರಿಗೆ ನದಿ ಗಾಳಿ ಅಷ್ಟೇ. ಆದರೆ ಅಲ್ಲಿನ ನದಿಗಳು ನಮಗಿಂತ ಹೆಚ್ಚು ಪರಿಶುದ್ಧ. ಅದು ನಮ್ಮ ಎಜುಕೇಷನ್. ನದಿಯನ್ನು ದೇವರು ಅಂದ್ಕೊಂಡಂಥ ನಾವು ನದಿಗಳನ್ನು ಏನು ಮಾಡಿಟ್ಟಿದ್ದೀವಿ, ನದಿ ಅಂದ್ಕೊಂಡಂಥ ಅವ್ರ ನದಿಗಳನ್ನು ಹೆಂಗೆ ಇಟ್ಕೊಂಡಿದ್ದಾರೆ. ಇದು ನಾನು ಏನು ಹೇಳಿದೆ ನಮಗೆ ನದಿ ಯಾವ ರೂಪ ಅಂತ ನಾನೇನು ಹೇಳಿದೆ, ಅದು ನಮ್ಮಲ್ಲಿ ಇಂಡಿಯಾದಲ್ಲಿ 1,000,000 ಜನರಿಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ಹೀಗಿರ್ತಿರ್ಲಿಲ್ಲ. ಇದೆ, ವೇದ ಮಂತ್ರಗಳಲ್ಲಿದೆ. ಗಂಗಾ ಸ್ನಾನಕ್ಕೆ ಈಗ ಹೋಗಿದಾರಲ್ಲ, ನದಿ ಸ್ನಾನ ಮಾಡುವಾಗ, ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವಾಗ ಮೊದಲು ಒಂದ್ಸಲ ಸ್ನಾನ ಮಾಡಿ ಆಮೇಲೆ ನದಿಗಿಳಿಬೇಕು. ಮೊದಲು ಒಂದ್ಸಲ ಮೈ ತೊಳ್ಕೋಬೇಕು. ತೊಳೆದ ಮೈಯನ್ನು, ಯಾಕೆ ಸ್ನಾನಕ್ಕೆಲ್ಲ ನೀವು ಅಲ್ಲಿ ಹೋಗ್ತಾ ಇರೋದು, ಅಲ್ಲಿ ಪಾಪ ತೊಳ್ಕೊಳ್ಳೋದಕ್ಕೆ ನೀನು ಹೋಗ್ತಾ ಇರೋದು. ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋಕೆ ಅಲ್ಲಿ ಹೋಗ್ತಾ ಇರೋದು. ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಕೆ ಬೋರ್ವೆಲ್ ವಾಟರ್ ಸಾಕು. ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅದು ಬೇರೆನೇ ನೀರು ಬೇಕು. ಯಾಕೆ ಗಂಗೆ ಭೂಲೋಕಕ್ಕೆ ಬಂದಿದ್ದೇ ಅದಕ್ಕೊಂದು ದೊಡ್ಡ ಉದ್ದೇಶ ಇದೆ, ದೊಡ್ಡ ಕಥೆ ಇದೆ. ಎಷ್ಟು ಹರ್ಡಲ್ಸ್ ಬಂತು ಭಗೀರಥನಿಗೆ, ಪರಮೇಶ್ವರ ಎಷ್ಟು ಕೃಪೆ ಮಾಡ್ದ. ಗಂಗೆ ನಮಗೆ ನೀರಲ್ಲ, ಗಂಗೆ ಪಾಪನಾಶಿನಿ. ಕಾಶಿ ಮತ್ತು ಗಂಗೆ, ಹಿಮಾಲಯ ಪರ್ವತ, ಈ 3 ಭೂಲೋಕ ಅಲ್ವೇ ಅಲ್ಲ, ಅದು ತಪೋಲೋಕ. ಸಂಸ್ಕೃತ ಭಾಷೆಯಲ್ಲಿ ನೀವು ಮಾತನಾಡಿ ನಿಮ್ಮ ಫೀಲಿಂಗೇ ಬೇರೆ ಇರುತ್ತೆ. ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿರಿ. ನನ್ನದು ಒಂದು ವಾಕ್ಯ ನೀವು ಒಪ್ಕೋಬೇಡಿ. ಸ್ವಾತಂತ್ರ್ಯ ಬಂದ ಮೇಲೆ ನಾವು ಮಾಡಬೇಕಾಗಿದ್ದು ಇದು. ಅಂಬಿತಮೇ ನದಿತಮೇ ದೇವಿತಮೇ ಸರಸ್ವತಿ ಅಂತ ಬರುತ್ತೆ, ಋಗ್ವೇದದಲ್ಲಿ ಬರುತ್ತೆ. ತಾಯಿಯಲ್ಲಿ ಮಹಾತಾಯಿ ನದಿ.